ನಮಸ್ಕಾರ. ನಾನು 11-12ನೇ ವಯಸ್ಸಿನ ಸುಮಾರು ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಬಂದೆ. ಅದು ಒಂದು ರೀತಿಯ ನನ್ನ ವ್ಯಕ್ತಿತ್ವದ ಫಾರ್ಮೇಷನಿನ ಕಾಲ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಬಾಲ್ಯದಲ್ಲಿ ಮನೆಯಲ್ಲಿ ಸಾಕಷ್ಟು ಒಂದು ವೈದಿಕ ಪರಂಪರೆ ಹಿನ್ನೆಲೆ ಒಳಗಡೆ ಸಂಸ್ಕೃತದ ಪರಿಚಯ ಅಧ್ಯಯನವಾಗಿದ್ದರೂ ಕೂಡ ಒಂದು ಫಾರ್ಮಲ್ ಎಜುಕೇಷನ್ ಸಂಸ್ಕೃತಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾಪೀಠದಲ್ಲೇ ನಮ್ಮ ಆರಂಭ ಆಯಿತು. ಇದು ಕೇವಲ ಒಂದು ಸಂಸ್ಕೃತ ಶಾಸ್ತ್ರ ಶಿಕ್ಷಣ ಮಾತ್ರ ಆಗಿಲ್ಲ ಅನ್ನೋದು ನನಗೆ ತುಂಬ ತಡವಾಗಿ, ಅಂದರೆ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ನನಗೆ ಅರ್ಥವಾಗಿದ್ದು. ಆರಂಭದಲ್ಲಿ ನಮ್ಮ ಹಿರಿಯರ ನಿರೀಕ್ಷೆ ಪ್ರತೀಕ್ಷೆಗಳಂತೆ ಇದು ಕೇವಲ ಒಂದು ಸಂಸ್ಕೃತ ಶಾಸ್ತ್ರಗಳ ಮತ್ತು ವೇದಾಂತದ ಅಧ್ಯಯನ ಅನ್ನೋದು ನಮ್ಮ ಗುರಿಯಲ್ಲಿ ಇತ್ತು. ಆದರೆ ವಿದ್ಯಾಪೀಠದ ಒಳಗೆ ಪ್ರವೇಶ ಮಾಡಿದ ಮೇಲೆ ಜೀವನದ ಅನೇಕ ಆಯಾಮಗಳಲ್ಲಿ ನಮಗೆ ಒಂದು ರೀತಿಯಾದ ಭಾರತೀಯ ಮೂಲ ಭಾರತೀಯ ವಿಚಾರ ಪದ್ಧತಿಯ ಪರಿಚಯ ನಮಗಾಗುತ್ತೆ ಅಂತ ನಮ್ಗೆ ಗೊತ್ತಾಯಿತು. ಮುಖ್ಯವಾಗಿ ನಾನೇ ಅನೇಕ ಬಾರಿ ವಿದ್ಯಾಪೀಠದ ಹೊರ ಜೀವನದ ಜೊತೆಗೆ ನನ್ನನ್ನು ನಾನು ನೋಡಿಕೊಂಡಾಗ, ಅವರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ನಾನು ಎಷ್ಟೋ ಬಾರಿ ಹೇಳಿದ್ದುಂಟು, ಗುರುಕುಲ ಮತ್ತು ಆಧುನಿಕ ಶಿಕ್ಷಣಗಳ ವ್ಯವಸ್ಥೆಯಲ್ಲಿ ಏನು ಒಂದು ಅಂತರ ಇದೆ ಅಂತಂದರೆ, ಆಧುನಿಕ ಶಿಕ್ಷಣದ ಸಂಸ್ಥೆಗಳನ್ನು ನಾನು ಅನೇಕ ನೋಡಿದ್ದೇವೆ, ನಾವು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇವೆ. ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಚಾರ ಸ್ವಾತಂತ್ರ್ಯ, ಆದರೆ ವಿಚಾರದಲ್ಲಿ ಸ್ವಾತಂತ್ರ್ಯ ಇಲ್ಲ. ನಮ್ಮ ವಿದ್ಯಾಪೀಠದಲ್ಲಿ ಆಚರಣೆಯ ಸ್ವಾತಂತ್ರ್ಯ ಯಾರಿಗೂ ಇರ್ತಿರಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಏಳಬೇಕು, ನಿಯತವಾದ ಪ್ರಾರ್ಥನೆ, ನಿಯತವಾದ ಪಾಠ ಪ್ರವಚನಗಳಲ್ಲಿ ಭಾಗವಹಿಸೋದು, ಒಂದು ಶರೀರದ ನಮ್ಮ ವೇಷಭೂಷಗಳಲ್ಲಿ ಒಂದು ವೈದಿಕ ವ್ಯವಸ್ಥೆ, ಹೀಗೆ ನಿರ್ಬಂಧನೆಗಳಿರ್ತಾಯಿದ್ವು. ಹಾಗೆ ನಾವು ನಮ್ಮ 15 ದಿವಸಗಳ ನಮ್ಮ ಒಂದು ಕ್ಯಾಲೆಂಡರ್ನಲ್ಲಿ ನಮಗೆ ಒಂದು ದಿವಸ ಮಾತ್ರ ರಜೆ ಇರ್ತಾಯಿತ್ತು. ಉಳಿದ ಎಲ್ಲ ದಿವಸಗಳು ಅಧ್ಯಯನ, ಪರೀಕ್ಷೆ, ಈ ವ್ಯವಸ್ಥೆಯಲ್ಲಿ ನಾವು ಇರ್ತಾಯಿದ್ವಿ. ಏಕಾದಶಿಯ ಉಪವಾಸ, ದ್ವಾದಶಿಯ ಪಾರಣೆ, ಇದೆಲ್ಲವೂ ನಿಯತವಾಗಿ ನಡಿಬೇಕು. ಆಚರಣೆಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದರೆ ವಿಚಾರದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಇದ್ದುದನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿ ಅನೇಕ ಪುಸ್ತಕಗಳ ಓದಿಗೆ ಅವಕಾಶ, ಅನೇಕ ತರಹದ ಹೊರಜಗತ್ತಿನ ಚಿಂತನೆಗಳಲ್ಲಿ ನಮ್ಮದೇ ಆದ ಒಂದು ವಿಚಾರವನ್ನು ಮೂಡಿಸ್ಕೊಳ್ಳಬೇಕಾದಂಥ ಒಂದು ಸ್ವಾತಂತ್ರ್ಯ, ಅದು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿಶೇಷವಾಗಿತ್ತು. ಹಾಗಾಗಿ ಪ್ರಾಯಶಃ ನಮ್ಮ ಗುರುಗಳಾದ ವಿಶ್ವೇಶತೀರ್ಥರ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ಅವರ ಮನಸ್ಸು ಹೇಗಿತ್ತೋ, ಅವರ ವ್ಯಕ್ತಿತ್ವ ಹೇಗಿತ್ತೋ, ಹಾಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠವು ಅದರ ಪ್ರತಿಬಿಂಬವಾಗಿ ಮೂಡಿಬಂದಿದೆ. ಅಲ್ಲಿ ಓದ್ತಕ್ಕಂಥವ್ರಿಗೆ ಅಂಥದೇ ವಾತಾವರಣ. ಅಂದರೆ ಪೇಜಾವರ ಶ್ರೀಗಳವರ ಜೊತೆಗೆ ಇದ್ದವರಿಗೆಲ್ಲ ಒಂದು ಅನುಭವ ಏನು ಅಂತಂದರೆ, ಒಂದು ರೀತಿಯಾದ ಯಾವುದೇ ಅವರು ಜಡ್ಜ್ಮೆಂಟ್ ಮಾಡದೆ ಪ್ರತಿಯೊಬ್ಬರಿಗೂ ಒಂದು ವಿಚಾರ ಸ್ವಾತಂತ್ರ್ಯದ ಜೊತೆಗೆ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅವರ ಸ್ವಭಾವ. ಹಾಗಾಗಿ ಸ್ವಧರ್ಮ ಪೋಷಣೆ ಅನ್ನೋದು ವಿದ್ಯಾಪೀಠದ ಸಹಜವಾದ, ಅಂದರೆ ಒಂದು ಉಪವನದಲ್ಲಿ ಅನೇಕ ಹೂವು ಮತ್ತು ಫಲವೃಕ್ಷಗಳು ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಬೆಳಲಿಕ್ಕಾದ ಅವಕಾಶವನ್ನು ಆ ಉಪವನ ಮಾಡಿಕೊಡ್ತದೆ. ಹಾಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅವರವರ ರುಚಿ, ಅವರವರ ಅಭಿರುಚಿ, ಅವರವರ ಸಾಮರ್ಥ್ಯ, ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾದ ಒಂದು ಬೆಳವಣಿಗೆ ಅವಕಾಶವನ್ನು ವಿದ್ಯಾಪೀಠ ಮಾಡಿಕೊಡ್ತು ಅಂತ ನಾನು ಇಷ್ಟು ಸಮಗ್ರವಾಗಿ ವಿದ್ಯಾಪೀಠದ ನನ್ನ ಅನುಭವವನ್ನು ಒಟ್ಟು ಒಂದು ಶಬ್ದದಲ್ಲಿ ಹೇಳಬಹುದಾದರೆ ಹೇಳಿದ್ದೇನೆ. ಹಾಗಾಗಿ ಅಲ್ಲಿ ಒಬ್ಬ ಶಿಕ್ಷಕ ಹುಟ್ಟಿರ್ಬೋದು, ಅಲ್ಲಿ ಒಬ್ಬ ತರಬೇತಿಯನ್ನು ಪಡೆದಿರತಕ್ಕಂಥ ಅಕೌಂಟೆಂಟ್ ಹುಟ್ಟಿರ್ಬೋದು, ಅದರ ಜೊತೆಗೆ ಒಬ್ಬ ಮ್ಯಾನೇಜರ್, ದೇವಸ್ಥಾನದ ಮ್ಯಾನೇಜರ್, ಹಾಗೆಯೇ ಅಡಿಗೆಯವರು ಹುಟ್ಟಿರ್ಬೋದು, ಅಥವಾ ಒಳ್ಳೆಯ ಪುರೋಹಿತರು, ಒಳ್ಳೆಯ ವಾಗ್ಮಿಗಳು, ಪ್ರವಚನಕಾರರು, ಒಳ್ಳೆಯ ಸ್ವಾಮಿಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರ್ತಕ್ಕಂತಹ ನೇತಾರರು, ಅದರ ಜೊತೆಗೆ ನನಗೆ ತಿಳಿದಂತೆ ಸ್ಟಾಕ್ ಇಂಡಸ್ಟ್ರಿನಲ್ಲೂ ಕೂಡ ಹೆಜ್ಜೆ ಇಟ್ಟಿರ್ತಕ್ಕಂಥವ್ರನ್ನ ನಾವು ನೋಡ್ಬೋದು. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಂತೂ ಸಹಜವಾಗಿ ಅನೇಕ
ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರಾದ ಪ್ರಹ್ಲಾದಾಚಾರ್ಯಾದಿಯಾಗಿ ನಾವು ಅನೇಕರನ್ನು ನೋಡಿದ್ದೇವೆ. ಹಾಗಾಗಿ ನಮ್ಮ ಎದುರುಗಡೆ ಅವತ್ತು ಒಂದು ರೀತಿಯ ಪ್ರೇರಣಾ ಸ್ವರೂಪವಾಗಿ ಪ್ರಹ್ಲಾದಾಚಾರ್ಯರು ಇದ್ದರು. ಅವರು ವಿಶ್ವವಿದ್ಯಾಲಯಗಳಲ್ಲಿ ಅವ್ರ ಜೊತೆಗೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದರಿಂದ ಅನೇಕ ವಿಶ್ವವಿದ್ಯಾಲಯಗಳ ಪರಿಚಯ ನಮಗೆ ಆಗೋಗಾಯಿತು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಮುಂದುವರೆದಿದ್ದರಿಂದ ಇವತ್ತು ರಾಷ್ಟ್ರದ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯ ಮಾಡತಕ್ಕಂಥ ಒಂದು ಅನುಭವ ನನಗೆ ದೊರಕಿತು. ಇವತ್ತು ರಾಷ್ಟ್ರದಲ್ಲಿ ಪ್ರಾಯಶಃ ನಮ್ಮ ದೇಶದ ಅನೇಕ ಸಂಸ್ಥೆಗಳ ಜೊತೆಗೆ ಒಡನಾಟ ಪಡೀತಕ್ಕಂಥ ಸೌಭಾಗ್ಯವು ನನಗೆ ಸಿಕ್ಕಿದೆ. ಮತ್ತು ಸ್ವಾಮಿಗಳ ಜೊತೆಗೆ ಇದ್ದ ಕಾಲದಲ್ಲಿ ನನಗಾದ ಅನುಭವಗಳು ಒಂದು ಸಮನ್ವಯ ದೃಷ್ಟಿ, ಅಂದರೆ ಜೀವನದ ಅನೇಕ ಅನುಭವಗಳ ನಡುವೆ, ಅನೇಕ ವಿಚಾರಗಳ ನಡುವೆ ಒಂದು ಸಮನ್ವಯವನ್ನು ಮಾಡತಕ್ಕಂಥ ದೃಷ್ಟಿ, ಅದನ್ನು ಸಮನ್ವಯದಿಂದ ಕಂಡುಕೊಂಡು ಅದಕ್ಕೊಂದು ಸರಿಯಾದ ಪ್ರಾಯೋಗಿಕವಾದ ಮತ್ತು ತಾತ್ವಿಕ ನೆಲೆಯನ್ನು ಬಿಡದ ಮತ್ತು ಪ್ರಾಯೋಗಿಕವಾದ ಪರಿಹಾರಗಳನ್ನು ಕಂಡುಕೊಳ್ಳತಕ್ಕಂಥ ಅವರ ದೃಷ್ಟಿ ಯಾವಾಗಲೂ ಬಹಳ ಮಹತ್ವದ್ದಾಗಿತ್ತು. ಅಂದರೆ ಅವರು ಎಷ್ಟು ನಿಷ್ಠುರರೋ ಅಷ್ಟೇ ಅವರು ಎಲ್ಲ ವಿಷಯಗಳಲ್ಲೂ ಅವರು ಮುಕ್ತರಾಗಿದ್ದರು. ಆ ಒಂದು ದೃಷ್ಟಿ ಪ್ರಾಯಶಃ ನನ್ನ ಜೀವನದಲ್ಲಿ ವಿಶ್ವವಿದ್ಯಾಲಯದ ಪ್ರಬಂಧನ ವ್ಯವಸ್ಥೆಯಲ್ಲಿ ನಾನು ಏನಾದರೂ ಕೆಲವು ಘಟನೆಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಯಶಸ್ಸನ್ನು ಕಂಡಿದ್ದರೆ ಅದು ಮೂಲದೃಷ್ಟಿ ಅಂತ ನನಗೆ ಅನ್ನಿಸ್ತಿದೆ. ಹಾಗಾಗಿ ತಾತ್ವಿಕ ನೆಲೆಯನ್ನು ಬಿಡದೇನೆ ಸಮಸ್ಯೆಗಳನ್ನು ಪರಿಹರಿಸುವಾಗ ಪ್ರಾಯೋಗಿಕ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದು ಇದು ವಿದ್ಯಾಪೀಠದ, ಅದರಲ್ಲೂ ಪೇಜಾವರ ಸ್ವಾಮಿಗಳ ದೇಣಿಗೆ ಅಂತ ನನಗನ್ನಿಸುತ್ತೆ. ಇನ್ನು ವಿದ್ಯಾಪೀಠದ ಬಗ್ಗೆ ಹೇಳೋದಾದರೆ, ಪೂರ್ಣಪ್ರಜ್ಞ ವಿದ್ಯಾಪೀಠ ಅದರಲ್ಲಿ ತುಂಬ ಬೆಸ್ಟ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತಿದ್ವಿ ನಾವು. ನನಗೆ ನೆನಪಿರುವಂತೆ ಕೆಲವೊಮ್ಮೆ ಸಂದರ್ಭಗಳಲ್ಲಿ ವಿದ್ಯಾಪೀಠದಲ್ಲಿ ಮಕ್ಕಳೇ ಅಡುಗೆ ಮಾಡಿಕೊಳ್ಬೇಕಾದ ಸಂದರ್ಭಗಳು, ಇದನ್ನು ನಾನು ತುಂಬ ಸ್ಮರಣೆ ಮಾಡ್ಕೊಳ್ತೇನೆ. ಅದಕ್ಕಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ. ಅದರ ಜೊತೆಗೆ ವಿದ್ಯಾಪೀಠದ ದಿವಸಗಳಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಪ್ರಾದೇಶಿಕ ಸಭೆ, ಆ ಸಭೆಯಲ್ಲಿ ವಿದ್ಯಾರ್ಥಿಗಳು ಅನೇಕ ವಿಷಯಗಳನ್ನು ಕುರಿತು ಮಾತನಾಡತಕ್ಕಂಥ ಅವಕಾಶ, ಚರ್ಚೆಗಳು. ಅದರ ಜೊತೆಗೆ ನಮ್ಮ ಸಾಮಾನ್ಯ ದಿನಗಳಲ್ಲಿ ವಿದ್ಯಾಪೀಠದ ಹರಟೆಯ ಕಟ್ಟೆ ನಮ್ಮ ಜ್ಞಾನದ ಕೇಂದ್ರವಾಗಿತ್ತು. ಇವತ್ತಿಗೂ ಕೂಡ ನಮ್ಮ ಅನೇಕ ವಿಷಯಗಳ ಕುರಿತಾಗಿ ನಮ್ಮ ಲರ್ನಿಂಗ್ ಅದು ವಿದ್ಯಾಪೀಠದ ಹರಟೆಯ ಕಟ್ಟೆಗಳು. ಅದರಲ್ಲಿ ನಾಸ್ತಿಕತೆ ಇರ್ಬೋದು, ನಾಸ್ತಿಕತೆ ನಿಲುವಿನ ನನ್ನ ಸ್ನೇಹಿತರಿರ್ಬೋದು, ಅಥವಾ ತುಂಬ ಆಸ್ತಿಕ ಪ್ರವರರು ಅನ್ನಿಸ್ಕೊಳ್ತಕ್ಕಂಥ ಆಚಾರವಂತರಾದ ನನ್ನ ವೈದಿಕ ಸ್ನೇಹಿತರು, ಅದರ ಜೊತೆಗೆ ಹೆಚ್ಚು ಆಚಾರವನ್ನು ಇಟ್ಟುಕೊಳ್ಳದ ಆದರೆ ವಿಚಾರವನ್ನು ಹೆಚ್ಚು ಮಾಡದ ಇರತಕ್ಕಂಥ, ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಂಥ ಸ್ನೇಹಿತರು, ಹೀಗೆ ಅನೇಕರು. ಅಲ್ಲಿ ರಾಜನೀತಿಯ ಚರ್ಚೆ ಇರ್ಬೋದು, ಅಥವಾ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ, ಅದು ರಾಮ ಮಂದಿರದ ಕುರಿತಾದ ವಿವಾದದ ಕುರಿತಾಗಿ ಚರ್ಚೆಗಳಿರ್ಬೋದು, ಅಥವಾ ಶಿವರಾಮ ಕಾರಂತರ ನಾಸ್ತಿಕತೆಯ ಚರ್ಚೆ ಇರ್ಬೋದು, ಡಿ ವಿ ಗುಂಡಪ್ಪನವರ ಕೃತಿಗಳ ಕುರಿತಾಗಿ ಚರ್ಚೆ ಇರ್ಬೋದು, ಅಥವಾ ಹಾಗೆ ಎನ್ ಮೂರ್ತಿರಾಯರ ದೇವರಿರ್ಬೋದು. ಹೀಗೆ ಅನೇಕ ವಿಷಯಗಳು. ಮತ್ತು ನಮ್ಮ ಶಾಸ್ತ್ರ ಚರ್ಚೆಗಳು, ಮುಖ್ಯವಾಗಿ ದ್ವೈತಾದ್ವೈತದ ಚರ್ಚೆ, ವ್ಯಾಕರಣ ಮತ್ತು ನ್ಯಾಯಗಳ ಶಾಬ್ದಬೋಧದ ಚರ್ಚೆ, ಕಾವ್ಯ ವಿಮರ್ಶೆ, ಆಧುನಿಕ ಮತ್ತು ಪ್ರಾಚೀನ ಕಾವ್ಯಗಳ ಕುರಿತಾಗಿ ಚರ್ಚೆ. ಹೀಗೆ ಒಂದೇ ಎರಡೇ. ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ನಾಟಕಗಳು, ಆ ನಾಟಕಗಳಿಗೋಸ್ಕರ ಸ್ಕ್ರಿಪ್ಟ್ ಬರೀತಕ್ಕಂಥ ಪ್ರತಿಭಾವಂತ ನಮ್ಮ ಸ್ನೇಹಿತರು, ಆಗಾಗ್ಗೆ ನಾಟಕವನ್ನು ಬರೆದು ಅದನ್ನು ಅಭಿನಯಿಸ್ತಕ್ಕಂಥದ್ದು, ಆಶು ಕವಿತೆ, ಆಶು ರಚನೆ, ಮತ್ತು ಅಂತ್ಯಾಕ್ಷರಿಯ ಸಂದರ್ಭದಲ್ಲಿ ಗಂಟೆಗಳ ಗಟ್ಟಲೆ ಅಂತ್ಯಾಕ್ಷರಿ ಮುಗಿದೇ ಇರತಕ್ಕಂಥ ಅಷ್ಟು ನಿರಂತರವಾಗಿ ಶ್ಲೋಕಗಳನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ, ಅದರಲ್ಲಿ ಅಲ್ಲೇ ಶ್ಲೋಕ ರಚನೆ ಮಾಡಿ ಚಾಲೆಂಜ್ ಕೊಡ್ತಕ್ಕಂಥದ್ದು. ಹೀಗೆ ಒಂದೇ ಎರಡೇ ನನ್ನ ಜೀವನದ ಬಹಳ ಅದ್ಭುತ ದಿನಗಳು ಅಂತಂದರೆ ಪೂರ್ಣಪ್ರಜ್ಞ ವಿದ್ಯಾಪೀಠ ದಿನಗಳು. ಅದು ಆಗ ಎಷ್ಟು ಅನುಭವಕ್ಕೆ ಬಂತು ಗೊತ್ತಿಲ್ಲ. ಅದರ ನಂತರ, ಅಂದರೆ ವಿದ್ಯಾಪೀಠ ದಿನಗಳ ನಂತರ ಅದನ್ನು ಪುನಃಸ್ಮರಣೆ ಮಾಡಿಕೊಂಡಾಗ ನನಗೆ ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರ ಪ್ರತಿಭೆ, ಅವರ ಅಧ್ಯಯನ, ಅವರ ಶ್ರಮ, ಅವರ ಉತ್ಸಾಹ, ಇದೆಲ್ಲವೂ ಕೂಡ ನನಗೆ ಬಹಳ ಪ್ರೇರಣೆ ಕೊಡ್ತಾಯಿತ್ತು. ಹಾಗಾಗಿ ಒಂದು ಕಡೆ ಸ್ವಾಮಿಗಳು, ಇನ್ನೊಂದು ಕಡೆಗೆ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು, ಅಧ್ಯಾಪಕರು. ನಮ್ಮ ಕೆಲವು ಅಧ್ಯಾಪಕರು ತಮ್ಮ ಅಧ್ಯಾಪನ ಸಮಯ ಅಲ್ಲದೇನೆ
ಬೇರೆ ಸಮಯದಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಪಾಠ ಮಾಡಲಿಕ್ಕೆ, ಅದರ ಕುರಿತಾಗಿ ಚಿಂತನೆಗಳನ್ನು ನಡೆಸಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವರು ಸಮಯವನ್ನು ಕೊಡ್ತಾಯಿದ್ರು. ಹೀಗಾಗಿ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಏಳಿಗೆಯಲ್ಲಿ ಆ ಅಧ್ಯಾಪಕರ ಒಂದು ಪೂರ್ಣ ಯೋಗದಾನ, ಪೂರ್ಣ ಸಮಯದಾನ ಅದು ವಿದ್ಯಾಪೀಠದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಪ್ರಾಯಶಃ ಎಲ್ಲೂ ಇಲ್ಲದೇ ಇರತಕ್ಕಂಥ ಒಂದು ವಾತಾವರಣ ವಿದ್ಯಾಪೀಠದ ಅಧ್ಯಯನದ ವಾತಾವರಣ. ಅದರ ಜೊತೆಗೆ ವಿದ್ಯಾಪೀಠಕ್ಕೆ ಅನೇಕ ಜನ ಸಂದರ್ಶಿಸ್ತಾಯಿದ್ರು. ಅದು ಸ್ವಾಮಿಗಳ ಆಕರ್ಷಣೆ ಇದ್ದಿರ್ಬೋದು. ಸ್ವಾಮಿಗಳನ್ನು ನೋಡಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ರಿಂದ ಹಿಡಿದು ಭಾರತದ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಗಳಿಂದ ಹಿಡಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಖರ ಚಿಂತಕರ ಜೊತೆಗೆ ಸಾಮಾನ್ಯ ಜನರು ಕೂಡ, ಅನೇಕ ವೈದ್ಯರು, ವಕೀಲರು, ಹೀಗೆ ಸಮಾಜದ ಅನೇಕ ಮುಖದಿಂದ ಆಯಾ ಕಾಲದ ಬಹಳ ಮಹತ್ವದ ಜನಗಳು ವಿದ್ಯಾಪೀಠಕ್ಕೆ, ಮಹಾಜನರು ವಿದ್ಯಾಪೀಠಕ್ಕೆ ಬರ್ತಾಯಿದ್ರು. ಅವರ ಸಂದರ್ಶನ ಕಾಲದಲ್ಲಿ ನಾವು ಕುತೂಹಲದಿಂದ ಅವರನ್ನು ನೋಡ್ತಾ ಇದ್ವಿ, ಕೆಲವೊಮ್ಮೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ವಿ. ಇದು ಕೂಡ ಪ್ರಾಯಶಃ ನಮ್ಮ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತು. ಹೀಗಾಗಿ ಒಂದೇ ಕಡೆ ಸಮಾಜದ ಅನೇಕ ಆಯಾಮಗಳನ್ನು ನೋಡ್ತಕ್ಕಂಥ, ಅದು ಚಿಕಿತ್ಸಕ ಬುದ್ಧಿಯನ್ನು ನೋಡ್ತಕ್ಕಂಥ, ಅದನ್ನು ಅನುಭವಿಸಿ ಅದನ್ನು ನಮ್ಮ ಆತ್ಮಸಾತ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನಮಗೆ ದೊರಕಿತು. ಹಾಗಾಗಿ ಕೇವಲ ಒಂದು ವೈದಿಕ ಅಧ್ಯಯನ ಸಂಸ್ಥೆ ಆಗಿರಲಿಲ್ಲ, ಅದು ಸಾಮಾಜಿಕ ತಾಣ ಆಗಿತ್ತು, ಅದೊಂದು ಚರ್ಚೆಯ ವೇದಿಕೆ ಆಗಿತ್ತು. ಹೀಗಾಗಿ ವಿದ್ಯಾಪೀಠ ನಮಗೊಂದು ನಮ್ಮ ಜೀವನದ ಕೇವಲ ಅದು ನಮ್ಮ ಜೀವನವನ್ನು ರೂಪಿಸೋದರಲ್ಲಿ ವಿದ್ಯಾಪೀಠ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡದು. ಅಲ್ಲದೇ ಅನೇಕ ವಿವಾದಗಳು ವಿದ್ಯಾಪೀಠದಲ್ಲಿ ಹುಟ್ಟುತ್ತಾಯಿದ್ದು. ಅದು ವ್ಯಕ್ತಿಗತವಾಗಿರ್ಬೋದು ಅಥವಾ ಎರಡು ಸಮುದಾಯಗಳ ಭಿನ್ನ ನಿಲುವುಗಳಿಂದಾಗಿ ಆಗತಕ್ಕಂಥ ಸಮಸ್ಯೆಗಳಿರ್ಬೋದು. ಇದನ್ನು ಕೂಡ ಪ್ರಾಯಶಃ ನಾನು ಈಗ ನಮ್ಮ ಶಿಕ್ಷಣದ ಅಂಗ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಅಂಥ ಎಲ್ಲ ಚರ್ಚೆಗಳ ಸಂದರ್ಭದಲ್ಲಿ, ಅಂಥ ಎಲ್ಲ ವಿವಾದಗಳ ಸಂದರ್ಭದಲ್ಲಿ ಕೊನೆಯದಾದ ಒಂದು ಕನ್ಕ್ಲೂಷನ್ ಅಂತ ಏನಿರ್ತಾ ಇತ್ತು, ಆ ಕನ್ಕ್ಲೂಷನ್ ಹೇಗೆ ರೂಪುಗೊಳ್ಳುತ್ತದೆ ಅನ್ನೋದು, ಅದನ್ನು ರೂಪಿಸೋರು ಹೇಗೆ ರೂಪಿಸ್ತಾರೆ, ಅಂಥ ಕನ್ಕ್ಲೂಷನ್ ಬರುವಂತೆ ಮಾಡಬೇಕಾದವರ ಪಾತ್ರ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ನಮಗೆ ತುಂಬ ಕೂಲಂಕಷವಾಗಿ ನಾನು ಅಬ್ಸರ್ವ್ ಮಾಡಿದ್ರಿಂದ ಪ್ರಾಯಶಃ ಇವತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಕಾರ್ಯ ಮಾಡುವಾಗ ನನಗೆ ಅದೆಲ್ಲ ಲಾಭ ಆಗಿದೆ. ಯಾಕೆಂದರೆ ಅನೇಕ ಡೆಮೋಕ್ರಸಿನಲ್ಲಿ ಸಹಜವಾಗಿ ಅನೇಕ ಚರ್ಚೆಗಳಿರೋದು ಬಹಳ ಸಹಜ, ಅನೇಕ ಮತಗಳಿರೋದು ಬಹಳ ಸಹಜ. ಆ ಅನೇಕ ಮತಗಳನ್ನು, ವಿವಾದಗಳನ್ನು, ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು, ಅದರಲ್ಲಿ ಒಂದು ಎಲ್ಲರಿಗೂ ಸಮ್ಮತವಾಗಬಹುದಾದ ಮಾರ್ಗಗಳನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವ ಸೂತ್ರ ಅದು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಇರುವಾಗ ಆ ಘಟನೆಗಳೇ ನಮಗೆ ಅನುಕೂಲವಾಯಿತು ಅಂತ ನನಗೆ ಅನಿಸುತ್ತೆ. ಇದು ನನ್ನ ಒಟ್ಟು ವಿದ್ಯಾಪೀಠದ ಕುರಿತಾಗಿ ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ. ಒಂದು ಮಹತ್ವಪೂರ್ಣದ್ದು, ವಿದ್ಯಾಪೀಠದಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯದಲ್ಲಿ ಒಬ್ಬ ವೃದ್ಧ ಗ್ರಂಥಪಾಲಕರಿದ್ದರು, ಅವರು ರಂಗನಾಥರಾಯರು ಅಂತ. ಅವರ ಸ್ಮರಣೆಯೂ ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಬೇಕು. ಯಾಕೆಂದರೆ ಅವರು ನಮಗೆ ಅನೇಕ ಗ್ರಂಥಗಳನ್ನು ಪರಿಚಯಿಸ್ತಾಯಿದ್ರು, ಅದನ್ನು ಓದುವ ಅವಕಾಶ ಮಾಡಿಕೊಡ್ತಾಯಿದ್ರು. ವಿದ್ಯಾಪೀಠದ ಅವಧಿಗಳ ನಂತರವೂ ಕೂಡ 24 hours, ಇವತ್ತು ನಾವು ಗ್ರಂಥಾಲಯಗಳು 24 hours ಓಪನ್ ಇರಬೇಕು ಅಂತ, ಹಾಗೆ 24 hours ಓಪನ್ ಇರುವಂಥ ಗ್ರಂಥಾಲಯದ ವ್ಯವಸ್ಥೆ ಇತ್ತು. ಹಾಗಾಗಿ ಗ್ರಂಥಗಳ ಎಕ್ಸೆಸ್ ಮತ್ತು ಅದರ ಪರಿಚಯ, ಅದರಲ್ಲೂ ಇಂಗ್ಲೀಷ್ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಬೇಕಾದಂಥ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಹಾಗೆಯೇ ನಾನು ಆವಾಗ ವಿದ್ಯಾಪೀಠದಲ್ಲಿರುವಾಗ ಇಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ನಾವು 10ನೇ ತರಗತಿಯ ನಮ್ಮ ವಿಜ್ಞಾನ ಮತ್ತು ಗಣಿತಗಳ ಅಭ್ಯಾಸ ಮಾಡಿದೆವು. ಈವ್ನಿಂಗ್ ಕಾಲೇಜ್, ಆಚಾರ್ಯ ಪಾಠಶಾಲೆಗೆ ಹೋಗಿ ಈವ್ನಿಂಗ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದೆವು. ಹೀಗಾಗಿ ಅವುಗಳ ಮುಖಾಂತರ ಒಂದು ಹೊರಗಡೆಯ ಡಿಗ್ರಿಯನ್ನು ಸಾಮಾನ್ಯ ಡಿಗ್ರಿ ಪಡೆದುಕೊಳ್ಳಿಕ್ಕೆ ಅವಕಾಶ ಆಯಿತು. ಹಾಗೆ ಮಾಡಿದ್ರಿಂದ ಇವತ್ತು ರಾಷ್ಟ್ರೀಯ ಶಿಕ್ಷಾ ನೀತಿಯಲ್ಲಿ ಏನು ಹೊಸ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ, ಅಂದರೆ ಒಂದು ಬೆರೆಸಿದ ಶಿಕ್ಷಣ, ಅದು ಹೋಲಿಸ್ಟಿಕ್ 360 ಡಿಗ್ರಿ ಹೋಲಿಸ್ಟಿಕ್ ಎಜುಕೇಷನ್ ಮಾತೇನು ಬರ್ತಾ ಇದೆ, ಅಂಥ 360 ಡಿಗ್ರಿ ಹೋಲಿಸ್ಟಿಕ್ ಎಜುಕೇಷನ್ ನಮಗೆ ದೊರಕಿತ್ತು. ಪ್ರಾಯಶಃ ಇವತ್ತು ರಾಷ್ಟ್ರೀಯ ಶಿಕ್ಷಾ ನೀತಿಯಲ್ಲಿ ಏನು ಒಂದು ಪ್ರಪೋಸಲ್ ಇದೆ, ಆ ಪ್ರಪೋಸಲ್ ನಮ್ಮ ವಿದ್ಯಾಪೀಠ ಮೊದಲೇ ಅಂಥ ಒಂದು ಪ್ರಯೋಗವನ್ನು ಮಾಡಿಬಿಟ್ಟಿದೆ 50 ವರ್ಷ. ಆ ಪ್ರಯೋಗದ ಫಲವಾಗಿ ನಾನು ನನ್ನ ಸ್ನೇಹಿತರನ್ನೆಲ್ಲ ಇವತ್ತು ನೋಡ್ತೇನೆ. ಹಾಗಾಗಿ
ಈ ಪ್ರಯೋಗವನ್ನೇ ವಿಶ್ವದಾದ್ಯಂತ ನಮ್ಮ ರಾಷ್ಟ್ರೀಯ ಶಿಕ್ಷಾ ನೀತಿ ಮಾಡಲಿಕ್ಕೆ ಬಯಸ್ತಿದೆ. ಇಂಥ ಪ್ರಯೋಗಗಳು ಆಗಬೇಕು ಅಂತ ಅನಿಸುತ್ತೆ. ವಿದ್ಯಾಪೀಠ ರಾಷ್ಟ್ರೀಯ ಶಿಕ್ಷಾ ನೀತಿಯ ಸಂದರ್ಭದಲ್ಲಿ ಒಂದು ಮಾದರಿ ಅಂತ ನನ್ನ ಭಾವನೆ.